ಬೆಂಗಳೂರಿನಲ್ಲಿ ಎಲ್ಲಿ ಬೇಕಂದ್ರೆ ಅಲ್ಲಿ ಕಸ ಎಸೆಯೋರು ಈ ಸ್ಟೋರಿಯನ್ನ ನೋಡಲೇಬೇಕು. ಯಾರು ರಸ್ತೆ ಬದಿ ಕಸ ಎಸೆದು ಹೋಗಿದ್ರು ಅವರ ಮನೆ ಮುಂದೆ ಕಸದ ರಾಶಿ ದಿಢೀರಂತ ಪ್ರತ್ಯಕ್ಷ ಆಗಿದೆ. ಜಿಬಿಎ ಅಧಿಕಾರಿಗಳ ಈ ರೀತಿಯ ಒಂದು ಬೋಲ್ಡ್ ಡಿಸಿಷನ್ ಇಂದ ಮನೆಯವರಿಗೆ ಒಂದು ರೀತಿ ಫಜೀತಿ ಆದ್ರೆ ಎಲ್ಲರಿಗೂ ಕೂಡ ಒಂದು ರೀತಿಯ ಪಾಠ ಆಗಿದೆ. ಬೆಂಗಳೂರಿನಲ್ಲಿ ಇನ್ಮುಂದೆ ಎಲ್ಲಿ ಬೇಕೆಂದರಲ್ಲಿ ಕಸ ಎಸೆದರೆ ಯಾರು ಕಸ ಎಸೆದಾರೋ ಅವರ ಮನೆ ಮುಂದೆನೆ ಕಸದ ರಾಶಿ ಪ್ರತ್ಯಕ್ಷ ಆಗುತ್ತೆ. ಬೆಂಗಳೂರಿನಲ್ಲಿ ಜಿಬಿಎನಿಂದ ಜಾಗೃತಿ ಅಭಿಯಾನ ನಡೀತಾ ಇದೆ. ಇವತ್ತು ಮುಂಜಾನೆ ಕಸ ಎಸೆದು ದಂಪತಿ ತಗಲಾಕೊಂಡಿದ್ದಾರೆ. ಬೆಳಿಗ್ಗೆ 5:30 ಸುಮಾರಿಗೆ ಕಸ ಎಸೆದಿದ್ದು ದಂಪತಿ. ಅದನ್ನ ಬಹುಶಃ ಯಾರು ನೋಡಲ್ಲ, ನೋಡಿದ್ರು ಏನ್ ಮಾಡಲ್ಲ ಅಂತ ಅನ್ಕೊಂಡಿದ್ರು ಏನೋ. ಆದ್ರೆ ಜಿಬಿಎ ಅಧಿಕಾರಿಗಳು ಯಾರು ಕಸ ಎಸೆದು ಹೋಗಿದ್ರೋ ಅವ್ರ ಮನೆ ಮುಂದೆನೆ ಕಸದ ರಾಶಿಯನ್ನೇ ಸುರಿದು ಹೋಗಿದ್ದಾರೆ. ಇದರ ಅರ್ಥ ಏನಂತಂದ್ರೆ ನಿಮ್ಮ ಮನೆಯ ಕಸವನ್ನ ಎಲ್ಲಿ ಬೇಕೆಂದರಲ್ಲಿ ಹೇಗ್ ಬೇಕೋ ಹಾಗೆ ಎಸೆದು ಹೋಗ್ಬೇಡಿ ಅಂತ ಹೇಳಿ ಒಂದು ಜಾಗೃತಿ ಅಭಿಯಾನವನ್ನ ಮೂಡಿಸುವ ಕೆಲಸ ಆಗಿದೆ. ನೋಡಿ, ಈಗ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಲ್ಲ, ಯಾವ ದಂಪತಿ ಬೆಳಿಗ್ಗೆ 5:30ಕ್ಕೆ ಕಸವನ್ನ ಎಸೆದು ಹೋಗಿದ್ರೋ ಅವ್ರ ಮನೆ ಮುಂದೆ ಈಗ ಈ ರೀತಿ ಕಸದ ರಾಶಿ ಪ್ರತ್ಯಕ್ಷ ಆಗಿದೆ. ರಾಶಿ ರಾಶಿ ಕಸದ ರಾಶಿಯನ್ನ ಅವರ ಮನೆ ಮುಂದೆ ಎಸೆದು ಹೋಗಿರುವಂತಹದ್ದು. ಕಾರಣ ಇಷ್ಟೇ, ಇವರು ಬೆಳಿಗ್ಗೆ 5:00ವರೆಗೆ ರಸ್ತೆ ಬದಿಯಲ್ಲಿ ಕಸ ಎಸೆದು ಹೋಗ್ಬಿಟ್ಟಿದ್ರು ಅಂತ ಹೇಳಿ ಅದನ್ನ ಪತ್ತೆ ಹಚ್ಚಿದ್ದಾರೆ ಜಿಬಿಎ ಅಧಿಕಾರಿಗಳು. ಯಾರು ಕಸವನ್ನ ಎಸೆದು ಹೋಗಿದ್ದಾರೋ ಪತ್ತೆ ಹಚ್ಚಿ ಅವ್ರ ಮನೆ ಮುಂದೆ ಕಸದ ರಾಶಿಯನ್ನ ಸುರಿದು ಹೋಗಿದ್ದಾರೆ. ನಂತರ ಕ್ಲೀನ್ ಮಾಡಿಸಿದ್ದಾರೆ. ಆ ಮಾತು ಬೇಡ. ಇದ್ರ ಉದ್ದೇಶ ಏನು ಅಂತಂದ್ರೆ ಇನ್ಮೇಲೆ ಹೇಗ್ ಬೇಕೋ ಹಾಗೆ ಕಸದ ರಾಶಿಯನ್ನ ಎಸೆದು ಹೋಗ್ಬೇಡಿ ಅಂತ. ರಾಜಧಾನಿ ಬೆಂಗಳೂರಿನಲ್ಲಿ ಕಸದ ವಿಚಾರದಲ್ಲಿ ಹೊಸ ಅಭಿಯಾನವನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಶುರು ಮಾಡಿದ್ದಾರೆ. ಯಾರೆಲ್ಲ ಬೇಕಾಬಿಟ್ಟಿ ಕಸವನ್ನ ಎಸ್ತು ಹೋಗ್ತಾರೆ ಅವರಿಗೆ ಪಾಠ ಕಲಿಸುವಂತಹ ನಿಟ್ಟಿನಲ್ಲಿ ದಂಡವನ್ನ ವಿಧಿಸುವುದಲ್ಲದೆ ಅವರ ಮನೆ ಮುಂದೆ ಕಸ ಹಾಕುವಂತಹ ಕೆಲಸ ಕೂಡ ನಡೀತಾ ಇದೆ. ಇದೀಗ ನಾನು ಗಂಗಾನಗರದಲ್ಲಿದ್ದೀನಿ. ಇಲ್ಲೂ ಕೂಡ ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಅಂದ್ರೆ ಯಾರು ನಿಯಮವನ್ನ ಮೀರಿ ಕಸ ಎಲ್ಲಂದ್ರಲ್ಲಿ ಹಾಕ್ತಾರೆ ಅವರಿಗೆ ಒಂದು ಪಾಠವನ್ನ ಕಲಿಸಲಿಕ್ಕೆ, ಅವರಿಗೆ ಅವೇರ್ನೆಸ್ಗೆ ತರಲಿಕ್ಕೆ ಅಂತ ಹೇಳಿ ಈ ರೀತಿಯ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಗಂಗಾನಗರದಲ್ಲಿರುವಂತಹ ಒಬ್ಬ ವ್ಯಕ್ತಿ ಕಸವನ್ನ ಬಿಸಾಡಿದ್ರು. ಅದನ್ನ ಮಾರ್ಷಲ್ಸ್ ವಿಡಿಯೋವನ್ನ ಮಾಡಿಕೊಂಡಿದ್ರು. ಅವರಿಗೆ ಆ ವಿಡಿಯೋವನ್ನ ತೋರಿಸಿ ನೀವು ಈ ರೀತಿಯಾಗಿ ಕಸವನ್ನ ಬಿಸಾಡಿದ್ರ ಅಂತ ಹೇಳಿ ಅವರ ಮನೆ ಮುಂದೆ ಇದೀಗ ಕಸವನ್ನ ಕೂಡ ಹಾಕಿರುವಂತದ್ದು. ಇನ್ನು ಪ್ರಮುಖವಾಗಿ ಯಾರ ನೇತೃತ್ವದಲ್ಲಿ ಅಂತ ಹೇಳಿದ್ರೆ ಈಗಾಗಲೇ ಗಂಗಾನಗರದ ಮನೆ ಮುಂದೆ ಈಗ ಏನು ಕಸವನ್ನ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಒಟ್ಟು 190 ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ ಒಂದರಂತೆ ಒಂದು ಮನೆಯನ್ನ 190 ಮನೆಗಳ ಮುಂದೆ ಕಸ ಸುರಿದು ಜಾಗೃತಿ ಅಭಿಯಾನವನ್ನ ಕೂಡ ಮಾಡಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಇವತ್ತಿನ ಒಂದು ಅಭಿಯಾನವನ್ನ ನೋಡೋಂಗಿದ್ರೆ ನಾವು ಈ ಒಂದು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಕರಿಗೌಡ ಅವರ ನೇತೃತ್ವದಲ್ಲಿ ಇವತ್ತು ಈ ಜಾಗೃತಿ ಕಾರ್ಯ ನಡೀತಾ ಇದೆ. ನೀವು ನೋಡಬಹುದು ಹೇಗೆ ರಾಶಿ ಕಸವನ್ನ ಇಲ್ಲಿ ಸುರಿದು ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಡಲಾಗಿದೆ ಅಂತ ಹೇಳಿ ಕರಿಗೌಡರು ಅವರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಏನಂತ ಹೇಳಿದ್ರೆ ಎಲ್ಲಂದ್ರಲ್ಲಿ ಕಸವನ್ನ ಹಾಗೆ ಸುರಿಬಾರದು ಅಂತ ಹೇಳಿ. ನಮ್ ಜೊತೆ ಖುದ್ದು ಕರಿಗೌಡರು ಇದ್ದಾರೆ, ಅವರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಅಭಿಯಾನವನ್ನ ಆರಂಭಿಸಿದ್ದೀರಾ ಸರ್, ಯಾವ ರೀತಿಯಾಗಿ ಈ ಅಭಿಯಾನ ಇರುತ್ತೆ? ಪರ್ಟಿಕ್ಯುಲರ್ ಇವತ್ತಿನ ಈ ಕಾರ್ಯ ಏನಾಗಿದೆ? ಮೇಡಮ್, ನಿನ್ನೆಯಿಂದ ನಾವು ಈ ಅಭಿಯಾನವನ್ನ ಶುರು ಮಾಡಿದ್ದೀವಿ. ನೋಡಿ, ನಮ್ಮಲ್ಲಿ ಬೆಂಗಳೂರು ಸಿಟಿನಲ್ಲಿ 5 ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಸುಮಾರು 5,000 ಆಟೋ ಟಿಪ್ಪರ್ ಪ್ರತಿ ಮನೆಗೆ ಹೋಗಿ ಕಸವನ್ನ ಸಂಗ್ರಹಣೆ ಮಾಡುತ್ತೆ. ನಮ್ ಲಿಂಕ್ ವರ್ಕರ್ಸ್ ಎಲ್ಲ ಸಾರ್ವಜನಿಕರಿಗೆ ಹಸಿ ಕಸ ಒಣ ಕಸ ಬೇರ್ಪಡಿಸುವಂತ ಎಜುಕೇಟ್ ಮಾಡ್ತಿದ್ದಾರೆ. ಆದ್ರೂ ಕೂಡ ಸಾರ್ವಜನಿಕರು ರಸ್ತೆ ಕಸ ಎಸೀತಿದ್ದಾರೆ. ಇಂಥವ್ರ ನಾವು CCTV ಕ್ಯಾಮೆರಾ ಇದೆ, ನಾವು ವಿಡಿಯೋ ಮಾಡಿದ್ದೀವಿ. ಆಟೋ ಟಿಪ್ಪರ್ ಹೋದ್ರು ಕಸ ಕೊಡದೆ ರಸ್ತೆಗೆ ಕಸ ಎಸೆದಿರೋರ್ನ ರೆಕಾರ್ಡ್ ಮಾಡಿ ಅವ್ರ ಮನೆಗೆ ಬಂದು ಕೇಳಿದ್ವಿ. ಅವ್ರು ವಿಡಿಯೋ ತೋರಿಸಿದ್ವಿ, ಅವ್ರು ಇಲ್ಲ ಅಂತಂದ್ರು. ಅವ್ರು ಒಪ್ಕೊಂಡ್ರು ಇದು ನಮ್ದೇ ವಿಡಿಯೋ ಅಂತ ಹೇಳಿ. ಅದಕ್ಕೆ ಅವ್ರಿಗೆ
ತಮ್ಮ ಮನೆ ಕಸ ಬೇರೆಯವ್ರ ಮನೆ ಮುಂದೆ ಎಸೆದರೆ ಯಾವ ರೀತಿ ಅನುಭವ ಆಗುತ್ತೆ ಅವ್ರಿಗೂ ಅನುಭವ ಆಗ್ಲಿ ಅಂತ ಹೇಳಿ ಇಲ್ಲಿ ಕಸ ಸುರಿದಿದ್ದೀವಿ. ಇದು ನಮ್ಮ ಉದ್ದೇಶ, ಜನರಿಗೆ ಎಜುಕೇಟ್ ಆಗಿ ಯಾರು ರಸ್ತೆಗೆ ಕಸ ಸುರಿದೆ ನಮ್ಮ ಆಟೋ ಟಿಪ್ಪರ್ ಕೊಡಿ, ಈ ನೈರ್ಮಲ್ಯವನ್ನ ಕಾಪಾಡಲಿಕ್ಕೆ ಈ ಒಂದು ಅಭಿಯಾನವನ್ನ ಶುರು ಮಾಡಿದ್ದೀವಿ. ಎಷ್ಟು ದಂಡ ಇರುತ್ತೆ ಸರ್? ಈ ವ್ಯಕ್ತಿ ಎಲ್ಲಿ ಬಿಸಾಡಿದ್ರು ದಂಡ ಕಟ್ತೀವಿ ಅಂತ ಒಪ್ಕೊಂಡ್ರೆ ಈ ರೀತಿಯಾಗಿ ಕಸ ಬಿಸಾಡಲ್ವಾ ಹೇಗೆ? ಇಲ್ಲ, ದಂಡ ಕಟ್ತೀವಿ ಅಂತ ಒಪ್ಕೊಂಡಿದ್ರೆ ನಾವು ಕಸ ಅವ್ರ ಮುಂದೆ ಸುರಿತಿರ್ಲಿಲ್ಲ. ಅವ್ರು ಎಜುಕೇಟ್ ಕಸ ನಾವು ದಂಡ ಕಟ್ಟಲ್ಲ ಅಂತ ಹೇಳಿದ್ರು, ಅದಕ್ಕೆ ಕಸ ಸುರಿದಿದ್ದೀವಿ. ಈಗ ದಂಡ ಕಟ್ಟಿಸಿ ಕಸ ನಾವೇ ತೆಗಿತೇವೆ. ಸುಮಾರು 2,000 ದಂಡ ಕಟ್ಟಬೇಕು ಮೇಡಮ್. ಕ್ಯಾಮರಾ ಪರ್ಸನ್ ಮಂಜುನಾಥ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಎಲ್ಲಿ ಬೇಕಂದ್ರಲ್ಲಿ ಕಸ ಎಸೆಯೋರು ಈ ಸ್ಟೋರಿಯನ್ನ ನೋಡಲೇಬೇಕು. ಯಾರು ರಸ್ತೆ ಬದಿ ಕಸ ಎಸೆದು ಹೋಗಿದ್ರು ಅವರ ಮನೆ ಮುಂದೆ ಕಸದ ರಾಶಿ ದಿಢೀರಂತ ಪ್ರತ್ಯಕ್ಷ ಆಗಿದೆ. ಜಿಬಿಎ ಅಧಿಕಾರಿಗಳ ಈ ರೀತಿಯ ಒಂದು ಬೋಲ್ಡ್ ಡಿಸಿಷನ್ ಇಂದ ಮನೆಯವರಿಗೆ ಒಂದು ರೀತಿ ಫಜೀತಿ ಆದ್ರೆ ಎಲ್ಲರಿಗೂ ಕೂಡ ಒಂದು ರೀತಿಯ ಪಾಠ ಆಗಿದೆ. ಬೆಂಗಳೂರಿನಲ್ಲಿ ಇನ್ಮುಂದೆ ಎಲ್ಲಿ ಬೇಕೆಂದರಲ್ಲಿ ಕಸ ಎಸೆದರೆ ಯಾರು ಕಸ ಎಸೆದಾರೋ ಅವರ ಮನೆ ಮುಂದೆನೆ ಕಸದ ರಾಶಿ ಪ್ರತ್ಯಕ್ಷ ಆಗುತ್ತೆ. ಬೆಂಗಳೂರಿನಲ್ಲಿ ಜಿಬಿಎನಿಂದ ಜಾಗೃತಿ ಅಭಿಯಾನ ನಡೀತಾ ಇದೆ. ಇವತ್ತು ಮುಂಜಾನೆ ಕಸ ಎಸೆದು ದಂಪತಿ ತಗಲಾಕೊಂಡಿದ್ದಾರೆ. ಬೆಳಿಗ್ಗೆ 5:30 ಸುಮಾರಿಗೆ ಕಸ ಎಸೆದಿದ್ದು ದಂಪತಿ. ಅದನ್ನ ಬಹುಶಃ ಯಾರು ನೋಡಲ್ಲ, ನೋಡಿದ್ರು ಏನ್ ಮಾಡಲ್ಲ ಅಂತ ಅನ್ಕೊಂಡಿದ್ರು ಏನೋ. ಆದ್ರೆ ಜಿಬಿಎ ಅಧಿಕಾರಿಗಳು ಯಾರು ಕಸ ಎಸೆದು ಹೋಗಿದ್ರೋ ಅವ್ರ ಮನೆ ಮುಂದೆನೆ ಕಸದ ರಾಶಿಯನ್ನೇ ಸುರಿದು ಹೋಗಿದ್ದಾರೆ. ಇದರ ಅರ್ಥ ಏನಂತಂದ್ರೆ, ನಿಮ್ಮ ಮನೆಯ ಕಸವನ್ನ ಎಲ್ಲಿ ಬೇಕೆಂದರಲ್ಲಿ ಹೇಗ್ ಬೇಕೋ ಹಾಗೆ ಎಸೆದು ಹೋಗ್ಬೇಡಿ ಅಂತ ಹೇಳಿ ಒಂದು ಜಾಗೃತಿ ಅಭಿಯಾನವನ್ನ ಮೂಡಿಸುವ ಕೆಲಸ ಆಗಿದೆ. ನೋಡಿ, ಈಗ ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇರಬಹುದು. ಈ ದೃಶ್ಯಗಳನ್ನ ತಾವು ನೋಡ್ತಾ ಇದ್ದೀರಲ್ಲ, ಯಾವ ದಂಪತಿ ಬೆಳಿಗ್ಗೆ 5:30ಕ್ಕೆ ಕಸವನ್ನ ಎಸೆದು ಹೋಗಿದ್ರೋ ಅವ್ರ ಮನೆ ಮುಂದೆ ಈಗ ಈ ರೀತಿ ಕಸದ ರಾಶಿ ಪ್ರತ್ಯಕ್ಷ ಆಗಿದೆ. ರಾಶಿ ಕಸದ ರಾಶಿಯನ್ನ ಅವರ ಮನೆ ಮುಂದೆ ಎಸೆದು ಹೋಗಿರುವಂತಹದ್ದು. ಕಾರಣ ಇಷ್ಟೇ, ಇವರು ಬೆಳಿಗ್ಗೆ 5:00ವರೆಗೆ ರಸ್ತೆ ಬದಿಯಲ್ಲಿ ಕಸ ಎಸೆದು ಹೋಗ್ಬಿಟ್ಟಿದ್ರು ಅಂತ ಹೇಳಿ ಅದನ್ನ ಪತ್ತೆ ಹಚ್ಚಿದ್ದಾರೆ ಜಿಬಿಎ ಅಧಿಕಾರಿಗಳು. ಯಾರು ಕಸವನ್ನ ಎಸೆದು ಹೋಗಿದ್ದಾರೋ ಪತ್ತೆ ಹಚ್ಚಿ ಅವ್ರ ಮನೆ ಮುಂದೆ ಕಸದ ರಾಶಿಯನ್ನ ಸುರಿದು ಹೋಗಿದ್ದಾರೆ. ನಂತರ ಕ್ಲೀನ್ ಮಾಡಿಸಿದ್ದಾರೆ, ಆ ಮಾತು ಬೇಡ. ಇದ್ರ ಉದ್ದೇಶ ಏನು ಅಂತಂದ್ರೆ, ಇನ್ಮೇಲೆ ಹೇಗ್ ಬೇಕೋ ಹಾಗೆ ಕಸದ ರಾಶಿಯನ್ನ ಎಸೆದು ಹೋಗ್ಬೇಡಿ ಅಂತ. ರಾಜಧಾನಿ ಬೆಂಗಳೂರಿನಲ್ಲಿ ಕಸದ ವಿಚಾರದಲ್ಲಿ ಹೊಸ ಅಭಿಯಾನವನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅವರು ಶುರು ಮಾಡಿದ್ದಾರೆ. ಯಾರೆಲ್ಲ ಬೇಕಾಬಿಟ್ಟಿ ಕಸವನ್ನ ಎಸ್ತು ಹೋಗ್ತಾರೆ ಅವರಿಗೆ ಪಾಠ ಕಲಿಸುವಂತಹ ನಿಟ್ಟಿನಲ್ಲಿ ದಂಡವನ್ನ ವಿಧಿಸೋದಲ್ಲದೆ ಅವರ ಮನೆ ಮುಂದೆ ಕಸ ಹಾಕುವಂತಹ ಕೆಲಸ ಕೂಡ ನಡೀತಾ ಇದೆ. ಇದೀಗ ನಾನು ಗಂಗಾನಗರದಲ್ಲಿದ್ದೀನಿ. ಇಲ್ಲೂ ಕೂಡ ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಡಲಾಗಿದೆ. ಅಂದ್ರೆ ಯಾರು ನಿಯಮವನ್ನ ಮೀರಿ ಕಸ ಎಲ್ಲಂದ್ರಲ್ಲಿ ಹಾಕ್ತಾರೆ ಅವರಿಗೆ ಒಂದು ಪಾಠವನ್ನ ಕಲಿಸಲಿಕ್ಕೆ, ಅವರಿಗೆ ಅವೇರ್ನೆಸ್ಗೆ ತರಲಿಕ್ಕೆ ಅಂತ ಹೇಳಿ ಈ ರೀತಿಯ ಅಭಿಯಾನವನ್ನ ಮಾಡಲಾಗ್ತಾ ಇದೆ. ಗಂಗಾನಗರದಲ್ಲಿರುವಂತಹ ಒಬ್ಬ ವ್ಯಕ್ತಿ ಕಸವನ್ನ ಬಿಸಾಡಿದ್ರು. ಅದನ್ನ ಮಾರ್ಷಲ್ಸ್ ವಿಡಿಯೋವನ್ನ ಮಾಡಿಕೊಂಡಿದ್ರು. ಅವರಿಗೆ ಆ ವಿಡಿಯೋವನ್ನ ತೋರಿಸಿ ನೀವು ಈ ರೀತಿಯಾಗಿ ಕಸವನ್ನ ಬಿಸಾಡಿದ್ರ ಅಂತ ಹೇಳಿ ಅವರ ಮನೆ ಮುಂದೆ ಇದೀಗ ಕಸವನ್ನ ಕೂಡ ಹಾಕಿರುವಂತದ್ದು. ಇನ್ನು ಪ್ರಮುಖವಾಗಿ ಯಾರ ನೇತೃತ್ವದಲ್ಲಿ ಅಂತ ಹೇಳಿದ್ರೆ, ಈಗಾಗಲೇ ಗಂಗಾನಗರದ ಮನೆ ಮುಂದೆ ಈಗ ಏನು ಕಸವನ್ನ ನೋಡ್ತಾ ಇದ್ದೀರಾ, ಮತ್ತೊಂದು ಕಡೆ ಒಟ್ಟು 190 ವಾರ್ಡ್ಗಳಲ್ಲಿ ಪ್ರತಿ ವಾರ್ಡ್ ಒಂದರಂತೆ ಒಂದು ಮನೆಯನ್ನ 190 ಮನೆಗಳ ಮುಂದೆ ಕಸ ಸುರಿದು ಜಾಗೃತಿ ಅಭಿಯಾನವನ್ನ ಕೂಡ ಮಾಡಲಾಗ್ತಾ ಇದೆ. ಅಂದ್ರೆ ಪ್ರಮುಖವಾಗಿ ಇವತ್ತಿನ ಒಂದು ಅಭಿಯಾನವನ್ನ ನೋಡೋಂಗಿದ್ರೆ ನಾವು ಈ ಒಂದು ಬೆಂಗಳೂರು ಘನತ್ಯಾಜ್ಯ ನಿರ್ವಹಣಾ ನಿಯಮಿತದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದಂತಹ ಕರಿಗೌಡ ಅವರ ನೇತೃತ್ವದಲ್ಲಿ ಇವತ್ತು ಈ ಜಾಗೃತಿ ಕಾರ್ಯ ನಡೀತಾ ಇದೆ. ನೀವು ನೋಡಬಹುದು ಹೇಗೆ ರಾಶಿ ಕಸವನ್ನ ಇಲ್ಲಿ ಸುರಿದು ಈ ಅಭಿಯಾನಕ್ಕೆ ಚಾಲನೆಯನ್ನ ಕೊಡಲಾಗಿದೆ ಅಂತ ಹೇಳಿ ಕರಿಗೌಡರು ಅವರು ಕೂಡ ಮಾಹಿತಿಯನ್ನ ಕೊಡ್ತಾ ಇದ್ರು. ಏನಂತ ಹೇಳಿದ್ರೆ, ಎಲ್ಲಂದ್ರಲ್ಲಿ ಕಸವನ್ನ ಹಾಗೆ ಸುರಿಬಾರದು ಅಂತ ಹೇಳಿ. ನಮ್ ಜೊತೆ ಖುದ್ದು ಕರಿಗೌಡರು ಇದ್ದಾರೆ, ಅವರನ್ನು ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಅಭಿಯಾನವನ್ನ ಆರಂಭಿಸಿದ್ದೀರಾ ಸರ್, ಯಾವ ರೀತಿಯಾಗಿ ಈ ಅಭಿಯಾನ ಇರುತ್ತೆ? ಪರ್ಟಿಕ್ಯುಲರ್ ಇವತ್ತಿನ ಈ ಕಾರ್ಯ ಏನಾಗಿದೆ?
ಮೇಡಮ್, ನಿನ್ನೆಯಿಂದ ನಾವು ಈ ಅಭಿಯಾನವನ್ನ ಶುರು ಮಾಡಿದ್ದೀವಿ. ನೋಡಿ, ನಮ್ಮಲ್ಲಿ ಬೆಂಗಳೂರು ಸಿಟಿನಲ್ಲಿ 5 ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಸುಮಾರು 5,000 ಆಟೋ ಟಿಪ್ಪರ್ ಪ್ರತಿ ಮನೆಗೆ ಹೋಗಿ ಕಸವನ್ನ ಸಂಗ್ರಹಣೆ ಮಾಡುತ್ತೆ. ನಮ್ ಲಿಂಕ್ ವರ್ಕರ್ಸ್ ಎಲ್ಲ ಸಾರ್ವಜನಿಕರಿಗೆ ಹಸಿ ಕಸ ಒಣ ಕಸ ಬೇರ್ಪಡಿಸುವಂತ ಎಜುಕೇಟ್ ಮಾಡ್ತಿದ್ದಾರೆ. ಆದ್ರೂ ಕೂಡ ಸಾರ್ವಜನಿಕರು ರಸ್ತೆ ಕಸ ಎಸೀತಿದ್ದಾರೆ. ಇಂಥವ್ರ ನಾವು CCTV ಕ್ಯಾಮೆರಾ ಇದೆ, ನಾವು ವಿಡಿಯೋ ಮಾಡಿದ್ದೀವಿ. ಆಟೋ ಟಿಪ್ಪರ್ ಹೋದ್ರು ಕಸ ಕೊಡದೆ ರಸ್ತೆಗೆ ಕಸ ಎಸೆದಿರೋರ್ನ ರೆಕಾರ್ಡ್ ಮಾಡಿ ಅವ್ರ ಮನೆಗೆ ಬಂದು ಕೇಳಿದ್ರು. ಅವ್ರು ವಿಡಿಯೋ ತೋರಿಸಿದ್ವಿ, ಅವ್ರು ಇಲ್ಲ ಅಂತಂದ್ರು. ಅವ್ರು ಒಪ್ಕೊಂಡ್ರು ಇದು ನಮ್ದೇ ವಿಡಿಯೋ ಅಂತ ಹೇಳಿ. ಅದಕ್ಕೆ ಅವ್ರಿಗೆ ತಮ್ಮ ಮನೆ ಕಸ ಬೇರೆಯವ್ರ ಮನೆ ಮುಂದೆ ಎಸೆದ್ರೆ ಯಾವ ರೀತಿ ಅನುಭವ ಆಗುತ್ತೆ, ಅವ್ರಿಗೂ ಅನುಭವ ಆಗ್ಲಿ ಅಂತ ಹೇಳಿ ಇಲ್ಲಿ ಕಸ ಸುರಿದಿದ್ದೀವಿ. ಇದು ನಮ್ಮ ಉದ್ದೇಶ. ಜನರಿಗೆ ಎಜುಕೇಟ್ ಆಗಿ ಯಾರು ರಸ್ತೆಗೆ ಕಸ ಸುರಿದೆ ನಮ್ಮ ಆಟೋ ಟಿಪ್ಪರ್ ಕೊಡಿ, ಈ ನೈರ್ಮಲ್ಯವನ್ನ ಕಾಪಾಡಲಿಕ್ಕೆ ಈ ಒಂದು ಅಭಿಯಾನವನ್ನ ಶುರು ಮಾಡಿದ್ದೀವಿ. ಎಷ್ಟು ದಂಡ ಇರುತ್ತೆ ಸರ್? ಈ ವ್ಯಕ್ತಿ ಎಲ್ಲಿ ಬಿಸಾಡಿದ್ರು ದಂಡ ಕಟ್ತೀವಿ ಅಂತ ಒಪ್ಕೊಂಡ್ರೆ ಈ ರೀತಿಯಾಗಿ ಕಸ ಬಿಸಾಡಲ್ವಾ, ಹೇಗೆ? ಇಲ್ಲ, ದಂಡ ಕಟ್ತೀವಿ ಅಂತ ಒಪ್ಕೊಂಡಿದ್ರೆ ನಾವು ಕಸ ಅವ್ರ ಮುಂದೆ ಸುರಿತಿರ್ಲಿಲ್ಲ. ಅವ್ರು ಎಜುಕೇಟ್ ಕಸ ನಾವು ದಂಡ ಕಟ್ಟಲ್ಲ ಅಂತ ಹೇಳಿದ್ರು, ಅದಕ್ಕೆ ಕಸ ಸುರಿದಿದ್ದೀವಿ. ಈಗ ದಂಡ ಕಟ್ಟಿಸಿ ಕಸ ನಾವೇ ತೆಗಿತೀವಿ. ಸುಮಾರು 2,000 ದಂಡ ಕಟ್ಟಬೇಕು ಮೇಡಮ್. ಕ್ಯಾಮರಾ ಪರ್ಸನ್ ಮಂಜುನಾಥ ಪಾವಗಡ ಜೊತೆ ದೀಪ್ತಿ ತೋಳ್ಪಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.